ಹಾಯ್ ಹಲೋ ನನ್ನ ಎಲ್ಲ ಮುದ್ದಾದ ಪುಟಾಣಿ ವಿದ್ಯಾರ್ಥಿಗಳಿಗೆ ಶುಭ ನಮನಗಳನ್ನು ತಿಳಿಸುತ್ತಾ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾವೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾನಗಲ್, ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹಾನಗಲ್, ಸಮೂಹ ಸಂಪನ್ಮೂಲ ಕೇಂದ್ರ ಆಡೂರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೋಡಿಯಲಾಪುರ ಶಾಲೆಯ ಶಿಕ್ಷಕರಾದ ನಾನು ತಮಗಾಗಿ 2ನೇ ತರಗತಿ ವಿದ್ಯಾರ್ಥಿಗಳಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ಮಾಡಲಿಕ್ಕೆ ಸಹಕಾರ ನೀಡಿದಂತಹ ಸಹಕಾರ ಮತ್ತು ಮಾರ್ಗದರ್ಶನ ಶ್ರೀ ಶ್ರೀನಿವಾಸ್ ಎಚ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾನಗಲ್, ಡಾಕ್ಟರ್ BM ಬೇವಿನಮರದ, ಕ್ಷೇತ್ರ ಸಮನ್ವಯಾಧಿಕಾರಿಗಳು ಹಾನಗಲ್, ಹಾಗೂ ಶ್ರೀ ಶಂಭುಲಿಂಗಯ್ಯ ಹಿರೇಮಠ್, BRP BRC ಹಾನಗಲ್, ನೆಲಿಕಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಹಾಗಾದರೆ ಈಗ ನಾನು 2ನೇ ತರಗತಿಯ ಮಕ್ಕಳಿಗಾಗಿ 2ನೇ ತರಗತಿಯ ಕನ್ನಡ ಭಾಷೆಯ 1ನೆಯ ಮೈಲಿಗಲ್ಲಿನಲ್ಲಿ ಬರುವಂತಹ ಕಲಿಕಾಂಶಗಳನ್ನು ಈ ವಿಡಿಯೋದಲ್ಲಿ ತಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಐ ಸ್ವರ ಚಿಹ್ನೆಯಾದಂಥ ಐತ್ವ ಇಲ್ಲಿ ಕಾಣ್ತಾ ಇದೆಯಲ್ಲ, ಐತ್ವ ಈ ಸ್ವರ ಚಿಹ್ನೆಯನ್ನು ಹಚ್ಚಿ ಉಂಟಾಗುವ ಗುಣಿತಾಕ್ಷರಗಳ ಪರಿಚಯವನ್ನು ತಮಗೀಗ ಮಾಡಿಕೊಡ್ತಾ ಇದ್ದೇನೆ. ಮಕ್ಕಳೇ, ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಿಮಗೆ ಗೊತ್ತಿರುವಂತಹ ಚಿರಪರಿಚಿತವಾದಂಥ ಚಿತ್ರಗಳನ್ನು ತೋರಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಕಾಣುತ್ತಿರುವಂತಹ ಸ್ಕ್ರೀನಲ್ಲಿ ಕಾಣುತ್ತಿರುವಂತಹ ಚಿತ್ರಗಳನ್ನು ಗಮನಿಸಿ. ಇಲ್ಲಿ ಮೊದಲಿಗೆ ಕಾಣುತ್ತಿರುವಂತಹ ಚಿತ್ರ ಯಾವುದು ಎಂದು ತಿಳಿಸಿ. ಓಕೆ, ವೆರಿ ಗುಡ್. ಈ ಒಂದು ಚಿತ್ರ ಕೈಗಾಡಿ. ವೆರಿ ಗುಡ್. ಇನ್ನು ಮುಂದಿನ ಚಿತ್ರವನ್ನು ನೋಡೋಣ. ಈ ಚಿತ್ರ ಬಲಗಡೆ ಇರುವ ಚಿತ್ರ ಯಾವುದು? ವೆರಿ ಗುಡ್, ರೈಲು. ಇನ್ನು 3ನೇ ಚಿತ್ರ ನೋಡಿ, ಇಲ್ಲಿ ಕಾಣ್ತಾ ಇರುವಂತಹ ಚಿತ್ರ ಯಾವುದು? ಟೈರು. ವೆರಿ ಗುಡ್. ಈ ಚಿತ್ರ ಯಾವುದು? ಕೈ. ಓಕೆನಾ? ಹಾಗಾದರೆ ನಾವೀಗ ಇಲ್ಲಿ ಕಾಣುತ್ತಿರುವಂತಹ ನಮಗೆ ಚಿರಪರಿಚಿತವಾದಂತಹ ಚಿತ್ರಗಳನ್ನು ಗಮನಿಸಿ ಅವುಗಳನ್ನು ಹೆಸರಿಸಲು ಪ್ರಯತ್ನಿಸಿದ್ದೇವೆ. ಓಕೆನಾ? ಕೈಗಾಡಿ, ರೈಲು, ಟೈರು, ಕೈ ಈ ಚಿತ್ರಗಳನ್ನು ತಾವು ಹೆಸರಿಸಿದ್ದೀರಿ ಎಂದು ಭಾವಿಸುತ್ತೇನೆ. ಈಗ ಮುಂದೆ ನೋಡೋಣ. ಈಗ ನಾವೀಗ ಐ ಸ್ವರ ಚಿಹ್ನೆಯನ್ನು ಹಚ್ಚಿ, ಐ ಸ್ವರ ಚಿಹ್ನೆ ಅಂದ್ರೆ ಐ ಸ್ವರದ ಚಿಹ್ನೆ ಐತ್ವ. ಇಲ್ಲಿ ಕಾಣ್ತಾ ಇರುವಂತಹ ಚಿಹ್ನೆ ಐತ್ವ. ಐ ಸ್ವರ ಚಿಹ್ನೆಯನ್ನು ಹಚ್ಚಿ ಮಾಡಬಹುದಾದ ಗುಣಿತಾಕ್ಷರಗಳ ಬಗ್ಗೆ ನಾವೀಗ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಇಲ್ಲಿ ಕಕ್ಕೆ ಐತ್ವ ಕೈ, ಕಕ್ಕೆ ಐತ್ವ ಕೈ. ಕ ವ್ಯಂಜನಕ್ಕೆ ಐ ಸ್ವರ ಚಿಹ್ನೆಯನ್ನು ಕೊಟ್ಟಾಗ ಆ ವ್ಯಂಜನಾಕ್ಷರ ಕೈ ಎಂದಾಗುತ್ತದೆ. ಹಾಗಾದರೆ ನೋಡೋಣ. ಇಲ್ಲಿ ನಿಮಗೆ ಕಾಣುತ್ತಿರುವಂತಹ ಈ ಒಂದು ಅಕ್ಷರವನ್ನು ಗಮನಿಸಿ. ಕ ವ್ಯಂಜನ್. ಇದು ಕ ವ್ಯಂಜನದ ಈ ವ್ಯಂಜನಾಕ್ಷರಕ್ಕೆ ಇಲ್ಲಿ ಕಾಣುತ್ತಿರುವಂತಹ ಸ್ವರ ಚಿಹ್ನೆ ಇದು ಐ ಸ್ವರ ಚಿಹ್ನೆ ಐತ್ವ. ಈ ಐತ್ವ ಸ್ವರ ಚಿಹ್ನೆಯನ್ನ ಕ ವ್ಯಂಜನಕ್ಕೆ ಸೇರಿಸಿದಾಗ ಯಾವ ಅಕ್ಷರ ಗುಣಿತಾಕ್ಷರ ಉಂಟಾಗುತ್ತದೆ ಅನ್ನೋದನ್ನ ಗಮನಿಸಿ. ನೋಡೋಣವೇ? ನೋಡಿ, ವೆರಿ ಗುಡ್. ನೋಡಿ, ಈಗ ಯಾವ ಅಕ್ಷರ ಉಂಟಾಯಿತು? ಕೈ ಎಂಬ ಗುಣಿತಾಕ್ಷರ ಉಂಟಾಯಿತು. ಮತ್ತೊಮ್ಮೆ ನೋಡಿ, ಕ ಇಲ್ಲಿ ಕ ವ್ಯಂಜನಕ್ಕೆ ಐತ್ವ ಸ್ವರ ಚಿಹ್ನೆಯನ್ನ ಸೇರಿಸಿದಾಗ ಕೈ ಎಂಬ ಗುಣಿತಾಕ್ಷರ ಉಂಟಾಗಿದೆ. ಹೀಗೆ ನಾವು ಕಲಿತಿರುವಂತಹ ಮೂಲಾಕ್ಷರಗಳಲ್ಲಿ ಬರುವಂತಹ ವ್ಯಂಜನಾಕ್ಷರಗಳಿಗೆ ಈ ಐ ಸ್ವರ ಚಿಹ್ನೆಯನ್ನು ಹಚ್ಚುವ ಮೂಲಕ ಏನು ಮಾಡೋಣ? ಗುಣಿತಾಕ್ಷರಗಳನ್ನು ಕಲಿಯೋಣ. ನೋಡಿ, ಇಲ್ಲಿ ಐ ಸ್ವರ ಚಿಹ್ನೆ ಐತ್ವವನ್ನು ಹಚ್ಚಿದಾಗ ಏನಾಗುತ್ತೆ ಅನ್ನೋದು ನೋಡೋಣ. ನೀವು 2ನೇ ತರಗತಿಯ ವಿದ್ಯಾರ್ಥಿಗಳಾಗಿರೋದ್ರಿಂದ ನಾನೀಗ ಐ ಸ್ವರ ಚಿಹ್ನೆಯನ್ನ ಕ, ಖ, ಗ, ಘ, ಞ ಈ ರೀತಿಯಾಗಿ ಕದಿಂದ ಳದವರೆಗೆ ಬರುವಂತಹ ವ್ಯಂಜನಗಳಿಗೆ ಸ್ವರ ಚಿಹ್ನೆಯನ್ನು ಹಚ್ಚುವುದನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಇಲ್ಲಿ ಕಾಣುತ್ತಿರುವಂತಹ ಒಂದು ಕ ಅಕ್ಷರಕ್ಕೆ ಏನು ಬರ್ತದೆ ನೋಡೋಣ. ಕ ಅಕ್ಷರಕ್ಕೆ
ಐ ಸ್ವರ ಚಿಹ್ನೆಯನ್ನು ಹಚ್ಚಿದಾಗ ಏನಾಗುತ್ತೆ ನೋಡೋಣ. ಕೈ ಕಾಣ್ತಾ ಇದೆಯಲ್ಲ. ಹಾಗೆ ಮುಂದಿನ ಅಕ್ಷರವನ್ನು ನೋಡೋಣ. ಖ, ದೊಡ್ಡ ಖ ಅಂದ್ರೆ ಮಹಾಪ್ರಾಣ. ಖ ಅಕ್ಷರಕ್ಕೆ ಐ ಸ್ವರ ಚಿಹ್ನೆಯನ್ನು ಹಚ್ಚಿದಾಗ ಖೈ ಎಂದಾಗುತ್ತದೆ. ಹಾಗೆ ಗ ವ್ಯಂಜನಾಕ್ಷರಕ್ಕೆ ಐತ್ವ ಸೇರಿದಾಗ ಗೈ ಎಂದಾಗುತ್ತೆ. ಹಾಗೆ ಘ ಈ ವ್ಯಂಜನಾಕ್ಷರಕ್ಕೆ ಐ ಸ್ವರ ಚಿಹ್ನೆಯನ್ನು ಹಚ್ಚಿದಾಗ ಘೈ ಎಂದಾಗುತ್ತೆ. ಹಾಗೆ ಮುಂದಿನ ಅಕ್ಷರಗಳನ್ನು ನೀವೇ ಓದಿ ಹಾಗೂ ಐ ಸ್ವರ ಚಿಹ್ನೆಯನ್ನು ಹಚ್ಚಿದಾಗ ಯಾವ ಅಕ್ಷರ ಗುಣಿತಾಕ್ಷರಗಳು ಉಂಟಾಗುತ್ತವೆ ಅನ್ನೋದನ್ನು ಗಟ್ಟಿಯಾಗಿ ಹೇಳುವ ಪ್ರಯತ್ನವನ್ನ ಮಾಡಿ. ಓಕೆನಾ? ನೋಡಿ, ಇದು ಯಾವ ಅಕ್ಷರ? ವೆರಿ ಗುಡ್, ಚೈ. ಮುಂದೆ ನೋಡೋಣ. ಇದು ಯಾವ ಅಕ್ಷರ? ಗುಡ್. ಈಗ ಹೇಳಿ. ಜೈ. ವೆರಿ ಗುಡ್. ಇದು ಝೈ. ವೆರಿ ಗುಡ್. ನೋಡಿ, ಟ ಅಕ್ಷರಕ್ಕೆ ಐತ್ವ ಸೇರಿದಾಗ ಏನಾಗುತ್ತೆ? ಗುಡ್, ಟೈ. ಮಹಾಪ್ರಾಣಾಕ್ಷರ ವ್ಯಂಜನಾಕ್ಷರ ಠ, ಇದಕ್ಕೆ ಐತ್ವ ಸೇರಿದಾಗ ಠೈ ಎಂದಾಗುತ್ತೆ. ವೆರಿ ಗುಡ್. ಮುಂದೆ ನೋಡಿ, ಇಲ್ಲಿ ಡ ವ್ಯಂಜನಾಕ್ಷರ ಇದೆ, ಐ ಸ್ವರ ಚಿಹ್ನೆ ಇದೆ. ಈಗ ಐ ಸ್ವರ ಚಿಹ್ನೆ ಹಚ್ಚಿದಾಗ ಏನಾಗುತ್ತೆ? ವೆರಿ ಗುಡ್, ಢೈ. ಮಹಾಪ್ರಾಣ ಢಕ ಐತ್ವ ಸೇರಿದಾಗ ಢೈ ಎಂದಾಗುತ್ತೆ. ನ ವ್ಯಂಜನಾಕ್ಷರಕ್ಕೆ ಐತ್ವ ಸೇರಿದಾಗ ಏನಾಗುತ್ತೆ ನೋಡಿ? ವೆರಿ ಗುಡ್, ನೈ. ಜೋರಾಗಿ ಹೇಳಿ. ಇಲ್ಲಿ ತ ಅಕ್ಷರವಿದೆ, ಈ ಅಕ್ಷರಕ್ಕೆ ಐ ಸ್ವರ ಚಿಹ್ನೆ ಹಚ್ಚಿದಾಗ ಏನಾಗುತ್ತೆ? ವೆರಿ ಗುಡ್, ತೈ. ಈಗ ಈ ವ್ಯಂಜನಾಕ್ಷರವನ್ನು ಗುಣಿತಾಕ್ಷರವನ್ನು ಓದಿ. ಥೈ. ವೆರಿ ಗುಡ್. ಧೈ. ಈ ಗುಣಿತಾಕ್ಷರವನ್ನು ಓದಿ. ಸೂಪರ್. ಧೈ. ಇದು ಯಾವ ಅಕ್ಷರ? ನ ವ್ಯಂಜನ ಐತ್ವ ಸೇರಿದಾಗ ಯಾವ ಅಕ್ಷರವಾಗುತ್ತೆ? ನೈ. ವೆರಿ ಗುಡ್. ಮುಂದಿನ ಅಕ್ಷರವನ್ನು ನೋಡೋಣ. ಪ ವ್ಯಂಜನಕ್ಕೆ ಐತ್ವ ಸೇರಿದಾಗ ಪೈ ಆಗುತ್ತೆ. ಫ ಈ ವ್ಯಂಜನಾಕ್ಷರಕ್ಕೆ ಐತ್ವ ಸೇರಿದಾಗ ಏನಾಗುತ್ತೆ ನೋಡಿ? ಐತ್ವ ಸ್ವರ ಚಿಹ್ನೆ ಹಚ್ಚಿದಾಗ ಫೈ ಆಗುತ್ತೆ. ಇದು ಬ. ಈ ಐತ್ವ ಸ್ವರ ಚಿಹ್ನೆಯನ್ನು ಹಚ್ಚಿದಾಗ ಯಾವ ಗುಣಿತಾಕ್ಷರ ಆಗುತ್ತೆ ಹೇಳಿ? ವೆರಿ ಗುಡ್, ಬೈ. ನೋಡಿ, ಇದು ಯಾವ ಗುಣಿತಾಕ್ಷರ? ಬೈ. ಮ ವ್ಯಂಜನಕ್ಕೆ ಐತ್ವ ಸೇರಿದಾಗ ಮೈ ಎಂದಾಗುತ್ತೆ. ಹಾಗೆ ಮುಂದುವರಿಯೋಣ. ಇಲ್ಲಿ ವರ್ಗೀಯ ವ್ಯಂಜನಗಳಿಗೆ ಐತ್ವ ಸ್ವರ ಚಿಹ್ನೆಯನ್ನು ಹಚ್ಚೋಣ. ನೋಡಿ, ಎ ಅಕ್ಷರಕ್ಕೆ ಐತ್ವ ಸೇರಿದಾಗ ಐತ್ವ ಹಚ್ಚಿದಾಗ ಯೈ ಎಂದಾಗುತ್ತೆ. ಹಾಗೆ
ಇದು ಯಾವ ಗುಣಿತಾಕ್ಷರ? ವೆರಿ ಗುಡ್, ರೈ. ಲೈ. ವೈ. ನೀವು ಸಹ ನನ್ನ ಜೊತೆ ಜೋರಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡಿ. ಶ ಐತ್ವ ಸೇರಿದಾಗ ಶೈ. ಶ ಶೈ. ಸ ವ್ಯಂಜನಕ್ಕೆ ಐತ್ವ ಕೊಟ್ಟಾಗ ಸೈ. ಹ ವ್ಯಂಜನಾಕ್ಷರಕ್ಕೆ ಐತ್ವವನ್ನು ಕೊಟ್ಟಾಗ ಹೈ ಎಂಬ ಗುಣಿತಾಕ್ಷರ ಆಗುತ್ತೆ. ಇನ್ನು ಕೊನೆಯದಾಗಿ ಳ ವ್ಯಂಜನಕ್ಕೆ ಐತ್ವವನ್ನು ಸೇರಿಸಿದಾಗ ಯಾವ ಅಕ್ಷರ ಉಂಟಾಗುತ್ತೆ ನೋಡಿ? ಳೈ. ಹಾಗಾದರೆ ಇಲ್ಲಿ ಕಾಣುತ್ತಿರುವಂತಹ ಅಕ್ಷರಗಳನ್ನು ನೋಡಿ: ಪೈ, ಫೈ, ಬೈ, ಭೈ, ಮೈ, ಯೈ, ರೈ, ಲೈ, ವೈ, ಶೈ, ಶೈ, ಸೈ, ಹೈ, ಲೈ. ಹೀಗೆ ವ್ಯಂಜನಾಕ್ಷರಗಳಿಗೆ ಐ ಸ್ವರಚಿಹ್ನೆ, ಐತ್ವ ಈ ಒಂದು ಸ್ವರಚಿಹ್ನೆಯನ್ನು ಹಚ್ಚಿದಾಗ ಈ ರೀತಿಯಾದಂತಹ ಅಕ್ಷರಗಳು ಉಂಟಾಗುತ್ತವೆ ಎಂಬುದು ನಿಮಗೆ ತಿಳಿದಿರಲಿ. ಇವುಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಈ ಗುಣಿತಾಕ್ಷರಗಳನ್ನು ಅಭ್ಯಾಸ ಮಾಡಿ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಸ್ಕ್ರೀನ್ನಲ್ಲಿ ಕಾಣುತ್ತಿರುವ ಹಾಗೆ ಒಂದು ಸನ್ನಿವೇಶದ ಚಿತ್ರವಿದೆ. ಇದು ಸನ್ನಿವೇಶದ ಚಿತ್ರ. ಇಲ್ಲಿ ಕಾಣುತ್ತಿರುವ ಚಿತ್ರಗಳನ್ನು ಗಮನಿಸಿ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಆ ಚಿತ್ರಗಳನ್ನು ಇಲ್ಲಿ ಗಮನಿಸಲು ಪ್ರಯತ್ನಿಸಿ. ಇಲ್ಲಿ ಕಾಣುತ್ತಿರುವಂತೆ ಇದು ಒಂದು ರೈಲು ನಿಲ್ದಾಣ. ಇಲ್ಲಿ ಯಾವ ವಾಹನಗಳು ಬರುತ್ತವೆ? ರೈಲುಗಳು ಬಂದು ಹೋಗುವಂತಹ ನಿಲ್ದಾಣ. ಇಲ್ಲಿ ಒಂದು ವಾಹನ ಕಾಣ್ತಿದೆ, ಅದು ಯಾವುದು? ರೈಲು. ವೆರಿ ಗುಡ್. ನೋಡಿ, ರೈಲು ಎಲ್ಲಿ ಬರ್ತದೆ ನೋಡೋಣ, ಗಮನಿಸೋಣ. ರೈಲು ನೋಡಿ, ರೈಲು ಎಂದು ಇಲ್ಲಿ ಕಾಣ್ತಿದೆ. ಇದು ರೈಲಿನ ಚಿತ್ರ. ಹಾಗೆ ಮುಂದೆ ಟೈರು ಅಂತ ಕಾಣ್ತದೆ. ಇಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ಮೇಲ್ಗಡೆ ಒಂದು ಗಾಡಿಯ ಮೇಲೆ ಟೈರುಗಳನ್ನು ಹೇರಿಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೈ, ಇಲ್ಲಿ ಮಕ್ಕಳು ಹಾಗೂ ತಾತ ಕುಳಿತುಕೊಂಡಿದ್ದಾರೆ, ಅವರ ಕೈಗಳು ಇಲ್ಲಿ ಕಾಣ್ತಾ ಇದೆ, ಕೈ. ಹಾಗೆ ಕೈಯಿಂದ ಓಡಿಸುವಂತ ದೂಡಿಕೊಂಡು ಹೋಗುವಂತ ವಾಹನ ಇದೆ, ಅದನ್ನ ಕೈಗಾಡಿ ಎಂದು ಕರೆಯುತ್ತೇವೆ. ಹಾಗಾದರೆ ಇಲ್ಲಿ ಕಾಣುತ್ತಿರುವಂತಹ ಚಿತ್ರಗಳನ್ನು ಒಂದೊಂದಾಗಿ ಗಮನಿಸೋಣ ಮತ್ತೊಮ್ಮೆ. ರೈಲು, ಟೈರು, ರೈಲು, ಟೈರು, ಕೈಗಾಡಿ, ಕೈ. ಓಕೆನಾ? ಮುಂದಿನ ಮುದ್ದು ಮಕ್ಕಳೇ, ಈಗ ನಾನು ನಿಮಗೆ ತೋರಿಸುತ್ತಿರುವಂತಹ ಚಿತ್ರಗಳನ್ನು ನೋಡಿ. ಇಲ್ಲಿ ಕಾಣುತ್ತಿರುವಂತಹ ಚಿತ್ರಗಳನ್ನು ಗಮನಿಸಿ ನೋಡಿ. ಈಗಾಗಲೇ ಈ ಚಿತ್ರಗಳನ್ನು ಹೆಸರಿಸಿದ್ದೀರಿ, ಆದರೆ ಈಗ ಆ ಚಿತ್ರಗಳ ಕೆಳಗಡೆ ಪದವಿದೆ, ಆ ಚಿತ್ರದ ಹೆಸರಿದೆ, ಅದನ್ನು ಓದಿ. ಇಲ್ಲಿ ಕಾಣುತ್ತಿರುವ ಮೊದಲನೇ ಚಿತ್ರ ಯಾವುದು? ಕೈಗಾಡಿ. ಸರಿ. ಇಲ್ಲಿ ಎರಡನೇ ಚಿತ್ರ ನೋಡಿ, ಇಲ್ಲಿ ಕೆಳಗಡೆ ಕಾಣುತ್ತಿರುವಂತಹ ಪದವನ್ನು ಓದಿ. ರೈಲು. ವೆರಿ ಗುಡ್. ಮೂರನೇ ಚಿತ್ರವನ್ನು ನೋಡಿ, ಇಲ್ಲಿ ಕಾಣುತ್ತಿರುವ ಚಿತ್ರ ನೋಡಿ, ಕೆಳಗಿರುವಂತಹ ಪದವನ್ನು ಓದಿ. ಟೈರು. ಸೂಪರ್. ಹಾಗೆ ಇಲ್ಲಿ ಚಿತ್ರವನ್ನು ಗಮನಿಸಿ ಕೆಳಗಿನ ಗುಣಿತಾಕ್ಷರವನ್ನು ಓದಿ. ಕೈ. ಸೂಪರ್. ಹಾಗಾದರೆ ಇಲ್ಲಿಯವರೆಗೆ ಐಶ್ವರ ಚಿಹ್ನೆಯನ್ನು ಹಚ್ಚಿ ಉಂಟಾಗುವಂಥ ಗುಣಿತಾಕ್ಷರಗಳನ್ನು ಕಲಿತಿದ್ದೀರಿ. ಈ ಗುಣಿತಾಕ್ಷರಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ಮೇಲಿಂದ ಮೇಲೆ ಪುನಃ ಈ ಗುಣಿತಾಕ್ಷರಗಳನ್ನು ಓದಿ ಬರೆದು ರೂಢಿ ಮಾಡಿ. ಈ ಅಕ್ಷರಗಳಿಂದ ಉಂಟಾಗುವ ಪದಗಳನ್ನು ಮುಂದಿನ ವಿಡಿಯೋದಲ್ಲಿ ತಮ್ಮ ಮುಂದೆ ಪರಿಚಯಿಸ್ತಾ ಇದ್ದೇನೆ. ಅಲ್ಲಿವರೆಗೆ ನಮಗೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರಗಳು ಎಲ್ಲರಿಗೂ.